ಸೈಟಿನ ಮಾಲೀಕರು ಲಕ್ಷ್ಮಮ್ಮನವರು ಅಂತ ಅಂದ್ಬಿಟ್ಟು ನಿವೃತ್ತ ಟೀಚರ್. ಪ್ರಾಪರ್ಟಿಯನ್ನು ನೋಡ್ಕೊಳ್ಳಿಕ್ಕೆ ನನ್ನನ್ನು GPA ಓರ್ಡರ್ ಆಗಿ ಮಾಡಿದ್ರು. ಅಂದಿನಿಂದ ನಾನು ಇದನ್ನು ನೋಡ್ತಾ ಇದ್ದೆ. ಆಗ ಇವರು ಯಶು ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಹಾಕಕ್ಕೆ ಕೆಲಸ ಶುರು ಮಾಡಿದ್ರು. ನನಗೆ ವಿಷಯ ಗೊತ್ತಾಯಿತು. ನಾನು ತಕ್ಷಣ ಬಂದು ತಡೆದೆ. ನ್ಯಾಯಾಲಯದಲ್ಲಿ ಏನೇ ನ್ಯಾಯಾಧೀಶರು ಕೇಳ್ತಾರೆ ಎಲ್ಲ ದಾಖಲಾತಿಗಳನ್ನು ಒದಗಿಸ್ಕೊಟ್ಟು, ಒಂದು ದಾಖಲೆ ಬಿಡದ ಹಾಗೆ ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸ್ಕೊಟ್ವಿ. ಒಟ್ಮೇಲೆ ಇವರು ಯಾವುದೇ ಒಂದು ಇರಂಗಿಗೂ ಅಟೆಂಡ್ ಆಗಲಿಲ್ಲ. ನಮಗೆ ನಮ್ಮಂತೆ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಆದೇಶ ನಮ್ಮ ಸೊತ್ತು ಅಂತ ಆಯಿತು. ಪೂರ್ತಿ ಕಾಂಪೌಂಡ್ ಅವರು ನೈಟ್ ಹಾಕಿದ್ರು. ನಾವೇನು ಮಾಡಿದು ಕೋರ್ಟಿನ ಸಂಪೂರ್ಣವಾಗಿ ಏನು ದಾಖಲಾತಿದೆ ಅವೆಲ್ಲ ತಗೊಂಡು ದಾಖಲಾತಿ ಮೂಲಕ ಬಂದ್ಬಿಟ್ಟು ಬೆಳಗ್ಗೆ ಹೊತ್ತು ರಿಕವರ್ ಮಾಡಿದ್ದೀವಿ. ಆಗ ರಿಕವರ್ ಮಾಡಿದ್ದಕ್ಕೆ ಬಂದ್ಬಿಟ್ಟು ಆ ಬೋಲ್ಡ್ ಹಾಕಿದ್ರೆ ಯಾಕೆ ಅಂತ ಎಲ್ಲ ಕಿತ್ತಾಕ್ತಿದ್ರೆ ಈ ಪ್ರಾಪರ್ಟಿ ಮೇಲೆ ಅವ್ರಿಗೆ ಹಕ್ಕೇ ಇಲ್ಲ. ಯಾರೋ ಫೋನ್ ಮಾಡಿ ಕಳಿಸಿರೋದು ಅವರು ಹುಡುಗರುಗಳೆಲ್ಲರೂ. ಅವ್ರದ್ದು ಡಾಕ್ಯುಮೆಂಟ್ಸ್ ಇಲ್ಲ, ಏನು ಒಂದು ಮಾಹಿತಿನೂ ಇಲ್ಲ. ಸುಮ್ಮನೆ ಬಂದ್ಬಿಟ್ಟು ಬೋಲ್ಡ್ ಕಿತ್ತಾಕಕ್ಕೆ ಕೊಡ್ತಾವ್ರೆ. ಪೊಲೀಸ್ ಇದ್ದಾಗ ನಾವು ಬೋಲ್ಡ್ ಹಾಕಿದ್ವಿ. ನೈಟ್ ಅವ್ರಂಗೆ ಏನಾರು ಬಂದು ಕಾಂಪೌಂಡ್ ಹಾಕಿಲ್ಲ ನಾವು. ಅವ್ರು ನೈಟ್ ಬಡವ್ರ ಮೇಲೆ ಭಾರಿ ದೌರ್ಜನ್ಯ. ನೀಟಾಗಿ ಏನು ಕೋರ್ಟ್ ಇಲ್ಲ ಆದೇಶ ಎಲ್ಲ ಇದೆ, ಅದ್ರ ಮೂಲಕ ಬಂದ್ಬಿಟ್ಟು ಕಾಂಪೌಂಡ್ ಎಲ್ಲ ಮಾಡಿ ಕಾನೂನು ಪ್ರಕಾರ ನಾವೆಲ್ಲ ನೀಟಾಗಿ ತಗೊಂಡಿದ್ದೀವಿ. ನಾವು ಅವರು ಏನು ಇದೆ ಅದನ್ನ ನಾವು ಲಾಯರ್ ಹತ್ರನೂ ಕೊಟ್ಟಿದ್ದೀವಿ. ಲಾಯರ್ ಹತ್ರ ಅವ್ರು ಹೋಗಿದ್ದಾರೆ, ಅವ್ರಿಗೂ ಎಲ್ಲ ಗೊತ್ತು. ಅವರು ಅಲ್ಲಿ ಒಬ್ರು PDO ಇದ್ದಾರೆ. ಅವರು ಈ ತರದ ಒಂದು ದಂಧೆ ಹಾಸನಲ್ಲಿ MG ನಗರಲ್ಲಿ ಒಂದು ದಂಧೆ ಅಂತೆ. ಇವರು ಈ ತರ ಬಿಡೋದು, ಯಾರು ಖಾಲಿ ಸೈಟ್ ಇರುತ್ತೆ ಅಲ್ಲಿ ಈ ತರ ಹುಡುಗರ್ನ ಬಿಟ್ಟು ಇವರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರೆ ಅಂತ ನನ್ಗೆ ಇತ್ತೀಚೆಗೆ ಗೊತ್ತಾಯ್ತು. ಬಟ್ ನಾವು ಕಾಂಪೌಂಡ್ ಹಾಕಿದ್ಮೇಲೆ ಅವಾಗ್ಲೂ ಹಾಕುವಾಗ್ಲೂ ಸ್ವಲ್ಪ ಮಾತುಕತೆ ನಡೀತಾ ಇತ್ತು. ಬಟ್ ಯಾರು ಎದುರುಗಡೆ ಬರ್ತಾ ಇರ್ಲಿಲ್ಲ. ಅವಾಗ್ಲೇ ಬಂದವರು 6-7 ವರ್ಷದಿಂದ ಇತ್ತಲ್ಲ, ಅವಾಗ ಯಾಕೆ ಬಂದಿಲ್ಲ ಸರ್? ಕಾಂಪೌಂಡ್ ಹಾಕಿದ್ಮೇಲೆ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟೋ ಸೈಟು ಅಂತ ಗೊತ್ತಾಗಿ ದುಡ್ಡು ಬೇಕಂತ ಅವ್ರಿಗೆ. ಲಾಯರ್ ಇದೆಯಲ್ಲ ಸರ್, ಲಾಯರ್ ಇಟ್ಟಿದ್ದೀವಿ. ಕಾನೂನು ಪ್ರಕಾರ ಏನಿರುತ್ತೆ ಅದ್ ನೋಡ್ತಾರೆ.